ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಯಾವಾಗಲೂ ಮಾಡುವಂತೆ ಕತೆಗಳನ್ನಾಗಲಿ ಅಥವಾ ಜೋಕ್ಸ್ಗಳನ್ನಾಗಲಿ ಮಾಡ್ತಾ ಇಲ್ಲ. ನಾನು ಆರೋಗ್ಯದ ಬಗ್ಗೆ ಹೇಳಬೇಕು ಅಂತ ಮಾಡಿದ್ದೇನೆ. ಆರೋಗ್ಯವೇ ಭಾಗ್ಯ. ನಮ್ಮ ಮೋದಿಜಿಯವರು ಮನ್ ಕಿ ಬಾತ್ನಲ್ಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ದಿನಾಲು ಯೋಗಗಳನ್ನು ಮಾಡಬೇಕು, ಅಷ್ಟೇ ಅಲ್ಲ ನಾವು ಕರಿದ ಪದಾರ್ಥಗಳನ್ನು, ಈ ಜಂಕ್ ಫುಡ್ಗಳನ್ನು ಜಾಸ್ತಿ ತಿನ್ನಬಾರ್ದು ಮತ್ತು ಅಡುಗೆಯಲ್ಲಿ ತುಂಬ ಕಡಿಮೆ ಎಣ್ಣೆಯನ್ನು ಬಳಸಬೇಕು. ನಮ್ಮ ಎಣ್ಣೆಗಳು ಜಾಸ್ತಿ ನಮ್ಮ ಶರೀರಕ್ಕೆ ಹೋಗೋದ್ರಿಂದ ನಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ. ಹೀಗಾಗಿ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಶರೀರ ಭಾಗ್ಯಂ ಕುಲಧರ್ಮ ಸಾಧನಂ. ನಮ್ಮ ಶರೀರವು ಅಂದರೆ ನಮ್ಮ ಆರೋಗ್ಯವು ಚೆನ್ನಾಗಿದ್ದರೆ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಸಾಧನೆ ಮಾಡೋದ್ರಿಂದ ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಮ್ಮ ಕೆಲಸದಲ್ಲೂ ನಾವು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ತೇವೆ. ಒಳ್ಳೊಳ್ಳೆಯ ಕೆಲಸವನ್ನು ಮಾಡೋದ್ರಿಂದ ಏನಾಗ್ತದೆ ಅಂದರೆ ದೇಶದ ಒಂದು ಅಭಿವೃದ್ಧಿ ಆಗ್ತದೆ. ಹೀಗಾಗಿ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ನಾನು ಹೆಚ್ಚಾಗಿ ಇವತ್ತು ಹೇಳೋದು ಯಾರಿಗಂದರೆ ಹಿರಿಯ ನಾಗರಿಕರು ಅಂದರೆ 60 ವರ್ಷ ಮೇಲ್ಪಟ್ಟವರು ಅಥವಾ 50 ವರ್ಷ ಮೇಲ್ಪಟ್ಟವರು ದಿನ ಬೆಳಗಾದರೆ ಏನು ಹೇಳ್ತಾರೆ ಅಂದರೆ, ಅಯ್ಯೋ ನನಗೆ ಬೆನ್ನು ನೋವು, ಅಯ್ಯೋ ನಮ್ಗೆ ಕಾಲು ನೋವು, ಅಯ್ಯೋ ನನಗೆ ಸೊಂಟ ನೋವು ಅಂತ ಹೇಳ್ತಾ ಇರ್ತಾರೆ. ಇದು ಕಾರಣ ಅಷ್ಟೇ. ಅವರನ್ನು ಕೇಳಿದರೆ, ಅಯ್ಯೋ ನಾನು ಮನೇಲಿ ಭಾಳ ಕೆಲಸ ಮಾಡ್ತೇನೆ, ನನಗೆ ಭಾಳ ವ್ಯಾಯಾಮ ಆಗ್ತದೆ, ಆದರೂ ಯಾಕೆ ಈ ಥರ ನೋವು ಬರ್ತದೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಬರೀ ಕೆಲಸ ಮಾಡುವುದರಿಂದ ನಮಗೆ ವ್ಯಾಯಾಮ ಆಗೋದಿಲ್ಲ. ಯಾಕಂದರೆ ನಮ್ಮ ಶರೀರದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಸಿಗೋದಿಲ್ಲ. ಹೀಗಾಗಿ ನಾವು ಏನು ಮಾಡಬೇಕು ಅಂದರೆ ಕೆಲವು ಸರಳ ನಮ್ಮ ಒಂದು ಶರೀರಕ್ಕೆ ಯಾವ ವ್ಯಾಯಾಮ ಮಾಡಲಿಕ್ಕೆ ಅನುಕೂಲ ಆಗುತ್ತೋ ಅಂತಹ ಒಂದು ವ್ಯಾಯಾಮನ ನಾವು ಮಾಡಬೇಕು. ಅಂತಹ ಒಂದು ವ್ಯಾಯಾಮ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮಗೆ ಯಾವುದೇ ನೋವುಗಳು ಬರೋದಿಲ್ಲ. ನೋವು ನಮ್ಮಿಂದ ದೂರ ಓಡಿ ಹೋಗಿಬಿಡ್ತದೆ. ಹಾಗಾಗಿ ನಾನು ಇವತ್ತು ಕೆಲವೊಂದು ಸರಳ ವ್ಯಾಯಾಮನ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ದೇನೆ. ಯಾಕಂದರೆ ನಾನು ಇದನ್ನು ದಿನಾಲೂ ಮಾಡ್ತಾ ಇದ್ದೇನೆ. ನಾನು ಪ್ರತಿದಿನ ಬೆಳಗ್ಗೆ 1 ಲೋಟ ನೀರನ್ನು ಕುಡಿದು ಒಂದು ಅರ್ಧ ತಾಸು ಈ ವ್ಯಾಯಾಮಗಳನ್ನು ಮಾಡ್ತೇನೆ. ಈ ವ್ಯಾಯಾಮ ನನಗೂ ಕೂಡ ಎಲ್ಲ ನೀವು ಹೇಳಿದನಲ್ಲ, ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು ಎಲ್ಲ ಬರ್ತಿತ್ತು. ಈ ವ್ಯಾಯಾಮ ಮಾಡಿದ ನಂತರ ಎಲ್ಲ ನೋವು ಹೋಗ್ಬಿಟ್ಟಿದೆ. ಅದಕ್ಕಾಗಿ ನಿಮ್ಮಗಳಿಗೂ ಇದನ್ನು ಒಂದು ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು. ಆದ್ದರಿಂದ ಇವತ್ತು ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗ ನಾನು ವ್ಯಾಯಾಮನ ಪ್ರಾರಂಭ ಮಾಡ್ತೇನೆ. ಮೊದಲು ಶಿರದಿಂದ ಕಾಲಿನವರೆಗೂ ವ್ಯಾಯಾಮ ಆಗಬೇಕಲ್ಲ. ಮೊದಲೇ ನಾನು ಶಿರದಿಂದ ಪ್ರಾರಂಭ ಮಾಡ್ತೇನೆ. ನೋಡಿರಿ, ಮೊದಲನೇ ವ್ಯಾಯಾಮ ಹೀಗೆ ಕೈಯನ್ನು ಮಾಡಿಕೊಂಡು ತಲೆಯನ್ನು ಹೀಗೆ ಪ್ರೆಸ್ ಮಾಡಬೇಕು, ಮತ್ತು ಹೀಗೆ ಮೇಲ್ ಮಾಡಬೇಕು. ಆಮೇಲೆ ಹಿಂದೆ ತಲೆಯನ್ನು ಹೀಗಿಟ್ಟು ತಲೆಯ ಭಾರವನ್ನು ಕೈಗೆ ಹಾಕಿ ಹೀಗೆ ಪ್ರೆಸ್ ಮಾಡಬೇಕು. ಮತ್ತೆ ಹೀಗೆ ತಲೆ ಪ್ರೆಸ್ ಮಾಡಬೇಕು, ಮತ್ತೆ ಹೀಗೆ ಮಾಡಬೇಕು. ಹೀಗೆ 5 ಸಲ, ಪ್ರತಿಯೊಂದು ವ್ಯಾಯಾಮನ 5 ಸಲ ಮಾಡಬೇಕು. ಆಮೇಲೆ ಈ ಕಡೆಗೆ ತಲೆಭಾರವನ್ನು ಹಾಕಿ ಬಲಗೈ ಮೇಲೆ ತಲೆಭಾರವನ್ನು ಹಾಕಬೇಕು. ಆಮೇಲೆ ಎಡಗೈ ಮೇಲೆ ತಲೆಭಾರವನ್ನು ಹಾಕಬೇಕು. ಹೀಗೆ ಇದನ್ನು ಕೂಡ 1 2 3 4 5 ಈ ರೀತಿ 5 ಸಲ ಮಾಡಬೇಕು. ಈಗ ತಲೆ ವ್ಯಾಯಾಮ ಮುಗಿತಲ್ಲ, ಕಣ್ಣಿಗೆ ಬರೋಣ. ಕಣ್ಣಿಗೆ ಬಂದ ಮೇಲೆ ನಾವು ಕಣ್ಣನ್ನು ಈ ಕಡೆ ಹೊರಡಿಸ್ಬೇಕು, ಈ ಕಡೆ ಹೊರಡಿಸ್ಬೇಕು, ಮೇಲೆ ಹೊರಡಿಸ್ಬೇಕು, ಕೆಳಗೆ ಹೊರಡಿಸ್ಬೇಕು. 1 2 3 4 5 1 2 3 4 5 1 2 3 4 5 ಎಲ್ಲ ಕಡೆಗೆ ಕಣ್ಣುಗಳನ್ನ ಹೊರಡಿಸ್ಬೇಕು. 1 2 3 4 5 ಮತ್ತು ಈಗ ಎಡದಿಂದ ಬಲಕ್ಕೆ 1 2 3 4 5 ಆ ರೀತಿ. ಈಗ ಕಣ್ಣಿನ ವ್ಯಾಯಾಮ ಆಯ್ತಲ್ಲ, ಕಣ್ಣಿನ ವ್ಯಾಯಾಮ ಆದಮೇಲೆ ನಾವು ಭುಜಕ್ಕೆ ಬರೋಣ. ಈಗ ನೋಡಿರಿ, ಭುಜಕ್ಕೆ ಹೀಗೆ ಹಿಡ್ಕೊಂಡು 1 2 3 4 5 ಈಗ ಉಲ್ಟಾ ತಗೊಳ್ಬೇಕು. 1 2 3 4 5 ಈಗ ಕೈಯನ್ನು ಹಿಟ್ಟಿಸ್ಬೇಕು. 1 2 3
4 5 ಮತ್ತು ಉಲ್ಟಾ 1 2 3 4 5. ಆಮೇಲೆ ಭುಜವನ್ನು ಮೇಲ್ ಮಾಡೋದು 1 2 3 4 5 1 2 3 4 5 1 2 3 4 5 1 2 3 4 5. ಈ ವ್ಯಾಯಾಮ ಮಾಡೋದ್ರಿಂದ ಭುಜದ ನೋವು ಕಡಿಮೆ ಆಗ್ತದೆ. ಈಗ ನಾವು ಬೆನ್ನಿಗೆ ಹೋಗೋಣ. ಬೆನ್ನು ನೋವು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಮಾಡಬೇಕು. 1 2 3 4 5 1 2 3 4 5. ಎಷ್ಟು ಹಿಂದುಗಡೆಗೆ ನಮಗೆ ಬೆನ್ನನ್ನು ಬಾಗಿಸ್ಲಿಕ್ಕಾಗುತ್ತಾ ಅಷ್ಟು ಮಾಡಬೇಕು. ಅಂದರೆ ಸ್ಟಾರ್ಟಿಂಗಿಗೆ ಸ್ವಲ್ಪ ಕಡಿಮೆ ಬಾಗಿಸ್ಬೋದು. ದಿನಾಲು ಮಾಡಿದಾಗ ನಮಗೆ ಸಾಕಷ್ಟು ಬೆನ್ನನ್ನು ಹಿಂದುಗಡೆ ಬಾಗಿಸ್ಬೋದು. 1 2 3 4 5 1 2 3 4 5. ಈಗ ಬೆನ್ನು ಆಯ್ತಲ್ಲ, ಈಗ ಕೈಗೆ ತಗೊಳ್ಳೋಣ. ಕೈಗೆ ವ್ಯಾಯಾಮ ಮಾಡಬೇಕು. 1 2 3 4 5 1 2 3 4 5 1 2 3 4 5. ಹೀಗೆ 5 ಸಲ ವ್ಯಾಯಾಮ ಮಾಡಬೇಕು. ಆಮೇಲೆ ಹೀಗೆ ತಗೋಬೇಕು. 1 2 3 4 5 1 2 3 4 5 1 2 3 4 5 1 2 3 4 5. ಇನ್ಮೇಲೆ 1 2 3 4 5 1 2 3 4 5 1 2 3 4 5. ಈಗ ಭುಜದ ಮುಗೀತು. ಈಗ ಏನು ಬರಬೇಕು ಅಂದರೆ, ಈಗ ನಾವು ಈ ರೀತಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಎದೆಗೂ ಕೂಡ ಅಗಲ ಆಗ್ತದೆ, ಎದೆಗೂ ಕೂಡ ವ್ಯಾಯಾಮ ಸಿಗ್ತದೆ. ಆಮೇಲೆ ಹೊಟ್ಟೆ ವ್ಯಾಯಾಮ ಅಂದರೆ ಹೊಟ್ಟೆನ ಒಳಗೆ ತಗೊಳ್ಬೇಕು. ಎಷ್ಟು ಆಗ್ತದೋ ಅಷ್ಟು. ಹೀಗೆ 10 ಹೇಳೋ ತನಕ ಒಳಗೆ ತಗೊಳ್ಬೇಕು. 1 2 3 4 5 1 2 3 4 5 1 2 3 4 5 1 2 3 4 5. ಈಗೇನಾಯಿತು? ಹೊಟ್ಟೆ ವ್ಯಾಯಾಮ ಆಯಿತು. ಈಗ ಸೊಂಟಕ್ಕೆ ವ್ಯಾಯಾಮ ಆಗಬೇಕಲ್ಲ, ಆವಾಗ 1 2 3 4 5. ಇಲ್ಲಿ ಬಗ್ಗಿ 10 ತನಕ ಹೇಳಬೇಕು. 1 2 3 4 5. ಮತ್ತು ಹೀಗೆ ಮಾಡಿ, ಹೀಗೆ ಮಾಡಿ, ಮತ್ತು ಹೀಗೆ ಮಾಡಬೇಕು. 1 2 3 4 5. ನೋಡಿರಿ, ಹೀಗೆ ಮಾಡಿದಾಗ ಕೈ ನೆಲಕ್ಕೆ ಮುಟ್ಟಬೇಕು. ಬದಲಾಗೋದಿಲ್ಲ. ದಿನೇ ದಿನೇ ನೀವು ಈ ವ್ಯಾಯಾಮನ ಮಾಡ್ತಾ ಬಂದಾಗ ನಿಮ್ಮ ಕೈ ನೆಲಕ್ಕೆ ಮುಟ್ತದೆ. ಹೀಗೆ ನಾವು ಇದನ್ನು ಕೂಡ 5 ಸಲ ಮಾಡಬೇಕು. ಈಗೇನಾಯಿತು? ಸೊಂಟದವರೆಗೆ ವ್ಯಾಯಾಮ ಆಯಿತು. ಈಗ ಕಾಲಿನ ವ್ಯಾಯಾಮ ನೋಡಿರಿ. 1 2 3 4 5 1 2 3 4 5. ಎಡಕ್ಕೆ ಮತ್ತು ಬಲಕ್ಕೆ 2 3 4 5 1 2 3 4 5. ಆಮೇಲೆ ಕಾಲನ್ನು ಈ ರೀತಿ ತಿರ್ಸ್ಬೇಕು. 1 2 3 4 5. ಮತ್ತು ಉಲ್ಟಾ ತಗೊಳ್ಬೇಕು. 1 2 3 4 5. ಈಗ 1 2 3 4 5 1 2 3 4 5. ಆಮೇಲೆ ಈ ಕಡೆ 1 2 3 4 5 1 2 3 4 5 1 2 3 4 5. ಆಮೇಲೆ ಈಗ ಮೊಳಕಾಲಿಗೆ ವ್ಯಾಯಾಮ ಬೇಕಲ್ಲ, ಆವಾಗ ಹೀಗೆ ನಿಂತ್ಕೊಳ್ಬೇಕು. 1 2 3 4 5 1 2 3 4 5 1 2 3 4 5 1 2 3 4 5. ಹೀಗೆ 5 ಸಲ ಮಾಡಬೇಕು. ಆಮೇಲೆ ಸೊಂಟಕ್ಕೆ ಇನ್ನೊಂದು ವ್ಯಾಯಾಮ. 1 2 3 4 5 1 2 3 4 5 1 2 3 4 5 1 2 3 4 5. ಈಗ ಸೊಂಟವನ್ನು ಫುಲ್ಲು ವೃತ್ತಾಕಾರದಲ್ಲಿ ತಿರುಗಿಸ್ಬೇಕು. 1 2
3 4 5. ಈಗ ಉಲ್ಟಾ ತಗೊಳ್ಬೇಕು. 1 2 3 4 5. ಆಮೇಲೆ ಈಗ ಬೆರಳಿನ ವ್ಯಾಯಾಮ ಬೇಕಾದರೆ ಹೇಗೆ 1 2 3 4 5 1 2 3 4 5. ಆಮೇಲೆ ಕಾಲಿಗೂ ಹಾಗೆ ಇದಕ್ಕೆ ನಮಗೆ ವ್ಯಾಯಾಮ ಬೇಕು. ಆವಾಗ ಹೀಗೆ ತಿರ್ಸ್ಬೇಕು 1 2 3 4 5 1 2 3 4 5. ಆಮೇಲೆ ಉಲ್ಟಾ ತಗೊಳ್ಬೇಕು, ಹೀಗೆ ತಗೊಳ್ಬೇಕು, ಹೀಗೆ ತಗೊಳ್ಬೇಕು. ಆ ರೀತಿಯಲ್ಲಿ ಎಲ್ಲ ವ್ಯಾಯಾಮಗಳನ್ನು ಮಾಡಿದರೆ ಈಗ ತಲೆಯಿಂದ ಕಾಲಿನವರೆಗೆ ನಮಗೆ ಎಲ್ಲ ವ್ಯಾಯಾಮ ಸಿಕ್ತು. ಇನ್ನೂ ಸೊಂಟಕ್ಕೆ ಇನ್ನೊಂದು ವ್ಯಾಯಾಮ ಇದೆ. ಹೀಗೆ ಮಾಡಿ ನಾವು ಹೀಗೆ ತಿರುಗಿ ನೋಡೋದು 1 2 3 4 5 1 2 3 4 5 1 2 3 4 5 1 2 3 4 5. ಹೀಗೆ ಸ್ಟ್ಯಾಂಡಿಂಗ್ ಮಾಡುವಾಗ ನೀವು ಎಲ್ಲ 5 5 ಮಾಡಿ, ಆಮೇಲೆ ನಿಮಗೆ ಅದು ರೂಢಿ ಆದಮೇಲೆ ದಿವಸ 10 ಸಲ ಮಾಡಿ. ಒಂದು ಅರ್ಧ ತಾಸಿನಲ್ಲಿ ಎಲ್ಲ ವ್ಯಾಯಾಮಗಳು ಮುಗಿತಾವೆ. ನಿಮಗೂ ರಿಲ್ಯಾಕ್ಸ್ ಸಿಗ್ತದೆ. ಆ ದಿನವಿಡೀ ಪೂರ ನೀವು ಲವಲವಿಕೆಯಿಂದ ಇರ್ತೀರಾ. ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳ್ರಿ. ನೀವು ಒಳ್ಳೆಯ ಆಹಾರದ ಜೊತೆಗೆ ಇಂತಹ ಒಂದು ಸರಳ ವ್ಯಾಯಾಮವನ್ನು ಮಾಡಿರಿ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಈ ವಿಡಿಯೋನ ನೋಡ್ತೀರೋ ಶೇರ್ ಮಾಡಿ, ಲೈಕ್ ಮಾಡಿರಿ. ನಮಸ್ಕಾರ.